ಇವತ್ತು ಬೆಳಗ್ಗಿನಿಂದ ಕೂಡ ಎಲ್ಲ ಕಡೆ ಚರ್ಚೆಯಲ್ಲಿರುವಂತಹ ವಿಚಾರ ಅಂತ ಅಂದ್ರೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಬ್ಲಡ್ ಬಾತ್ ರಕ್ತಪಾತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಟ್ರಂಪ್ ಸುಂಕ ನೀತಿ, ಷೇರು ಮಾರುಕಟ್ಟೆ ಕಂಪ್ಲೀಟ್ ಆಗಿ ಅಲ್ಲೋಲ ಕಲ್ಲೋಲ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಕುಸಿತವನ್ನ ಷೇರು ಮಾರುಕಟ್ಟೆ ಕಂಡಿದೆ. ನಾವು ಕೆಲ ದಿನಗಳ ಹಿಂದೆ ಕೂಡ ಇದನ್ನು ಹೇಳ್ತಾ ಇದ್ವಿ. ಸದ್ಯ ಯಾವುದೇ ಷೇರು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೂ ಕೂಡ ನಷ್ಟ ಅನ್ನೋ ಸ್ಥಿತಿ ಇದೆ. ಇನ್ನೆರಡು ದಿನ ಇದೇ ರೀತಿಯ ಕುಸಿತವನ್ನ ಕಾಣಲಿದೆ ಅಂತ ಪಬ್ಲಿಕ್ ಟಿವಿಯಲ್ಲಿ ಹೂಡಿಕೆ ತಜ್ಞ ರುದ್ರಮೂರ್ತಿ ಅವರು ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಕೂಡ ಅವರು ವಿವರಿಸಿದ್ದಾರೆ. ಟ್ರಂಪ್ ಅವರು ಏನು 2 ಏಪ್ರಿಲ್ 2025ರಲ್ಲಿ ತಗೊಂಡಂತಹ ಈ ಟ್ಯಾರಿಫ್ ನಿರ್ಧಾರ ಏನಿದೆ, ಇದರಿಂದ ಷೇರುಪೇಟೆಯಲ್ಲಿ ಭಾರೀ ಪ್ರಮಾಣದ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ. ಅಮೆರಿಕ ದೇಶದ ಷೇರುಪೇಟೆ ಈಗ ರೀಸೆಂಟ್ ಟಾಪಿಂದ ಹತ್ತತ್ರ 22% ಇಳಿಕೆಯನ್ನು ನ್ಯಾಸ್ಡ್ಯಾಕಲ್ಲಿ ನಾವು ಕಂಡಿದ್ರೆ, ಡೌ ಜೋನ್ಸ್ ಮತ್ತು S&P ಕೂಡ ಹತ್ತತ್ರ 17ರಿಂದ 20% ಇಳಿಕೆಯನ್ನು ಕೇವಲ ಒಂದೇ ಒಂದು ವಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಖಂಡಿತ ಬೇರೆ ದೇಶಗಳ ಷೇರುಪೇಟೆಯ ಮೇಲೂ ಕೂಡ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಭಾರತ ದೇಶದ ಷೇರುಪೇಟೆ ಇವತ್ತು ಸೆನ್ಸೆಕ್ಸ್ನಲ್ಲಿ 3000 ಅಂಕಗಳ ಇಳಿಕೆ ಆದರೆ ನಿಫ್ಟಿಯಲ್ಲಿ ಹತ್ತತ್ರ 1000 ಅಂಕಗಳ ಇಳಿಕೆ ಕಂಡು 4% ಕುಸಿತವನ್ನು ಷೇರುಪೇಟೆಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಹತ್ತತ್ರ 20 ಲಕ್ಷ ಕೋಟಿ ರೂಪಾಯಿಗಳ ಷೇರುಪೇಟೆಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಇಳಿಕೆಯನ್ನು ಇವತ್ತು ನಾವು ಕಂಡಿದ್ದೀವಿ. ಬೇರೆ ದೇಶಗಳನ್ನು ತಾವು ಕಂಪೇರ್ ಮಾಡಿದ್ರೆ ಇಂಡಿಯಾಲಿ ಕೇವಲ 4% ಇಳಿಕೆಯನ್ನು ಷೇರುಪೇಟೆಯಲ್ಲಿ ಕಂಡ್ರೆ, ಬೇರೆ ದೇಶದ ಜಪಾನ್ ಷೇರು ಮಾರ್ಕೆಟ್ ನಿಕೈಯಲ್ಲಿ 8% ಇಳಿಕೆ, ಚೈನಾ ದೇಶದ ಶಾಂಘೈ ಷೇರುಪೇಟೆಯಲ್ಲಿ 8% ಇಳಿಕೆ, ತೈವಾನ್ ದೇಶದ ಷೇರುಪೇಟೆಯಲ್ಲಿ 10% ಇಳಿಕೆ. ಇದೇ ರೀತಿ ನೀವು ಬೇರೆ ರಾಷ್ಟ್ರಗಳನ್ನು ಹೊರತುಪಡಿಸಿ ನೋಡೋದಾದರೆ ಭಾರತ ದೇಶ ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ. ನಮ್ಮಲ್ಲಿ ಕೇವಲ 4% ಇಳಿಕೆ ಆದರೆ ಬೇರೆ ದೇಶಗಳಲ್ಲಿ 8ರಿಂದ 10% ಷೇರುಪೇಟೆಯಲ್ಲಿ ಇಳಿಕೆಯನ್ನು ಕಾಣ್ತಿದ್ದೀವಿ. ಈ ಇಳಿಕೆ ಖಂಡಿತ ಇನ್ನೂ ಒಂದು 2-3 ದಿವಸ ಮುಂದುವರಿಯುವ ಸಾಧ್ಯತೆನೇ ಜಾಸ್ತಿ ಇದೆ. ಏನು ಬೇರೆ ದೇಶಗಳಿಂದ ಆಮದು ಮಾಡುವಂತಹ, ಇಂಪೋರ್ಟ್ಸ್ ಮಾಡುವಂತಹ ಏನು ಐಟಮ್ಸ್ ಇದೆ, ಅದು ಎಲ್ಲದರ ಮೇಲೆ ಶುಲ್ಕಗಳನ್ನು, ಟ್ಯಾರಿಫನ್ನು ಇವಾಗ ಟ್ರಂಪ್ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಅಮೆರಿಕ ದೇಶದ ಡೆಟ್, ಸಾಲ ಏನಿದೆ ಅದು ಕಡಿಮೆ ಮಾಡೋದಕ್ಕೆ, ಅವರ ಇಂಟ್ರೆಸ್ಟ್ ಬರ್ಡನ್, ಬಡ್ಡಿ ಏನು ಕಟ್ಟಬೇಕು ಆ ಸಾಲದ ಮೇಲೆ ಅದನ್ನು ಕಡಿಮೆ ಮಾಡೋದಕ್ಕೆ ಇಂಥ ನಿರ್ಧಾರಗಳನ್ನು ಟ್ರಂಪ್ ತಗೊಳ್ತಾ ಇದ್ದಾರೆ. ಜೊತೆಗೆ ಏನು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗೋ ಬದಲಾಗಿ ನಮ್ಮ ದೇಶದಲ್ಲೇ ನಾವು ಯಾಕೆ ಈ ಪ್ರಾಡಕ್ಟ್ಗಳನ್ನು, ಗೂಡ್ಸ್ಗಳನ್ನು ಮಾಡಬಾರ್ದು, ನಮ್ಮ ಲೋಕಲ್ ಇಂಡಸ್ಟ್ರಿಗಳನ್ನೇ ಅದನ್ನು ಗೂಡ್ಸ್ಗಳನ್ನು ತಯಾರಿ ಮಾಡಲಿ ಅನ್ನುವ ನಿರ್ಧಾರ ಏನು ಟ್ರಂಪ್ ಮಾಡ್ತಾ ಇದ್ದಾರೆ, ಇದು ಖಂಡಿತವಾಗ್ಲೂ ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಭಾರಿ ಪ್ರಮಾಣದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇದೆ. ಚಿನ್ನದ ಬೆಲೆ ಈಗ ಈ ಇದರಿಂದ ಇಳಿಕೆ ಆಗುತ್ತಾ? ಇಳಿಕೆ ಆದ್ರೆ ಎಷ್ಟು ಇಳಿಕೆ ಆಗುತ್ತೆ? ಬಿಕಾಸ್ ಇದು ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಇಶ್ಯೂ ಆಗಿರೋದ್ರಿಂದ. ಯಾವಾಗ ಈ ಟ್ಯಾರಿಫ್ ನಿರ್ಧಾರಗಳಿಂದ ಅಮೆರಿಕ ದೇಶದಲ್ಲಿ ಹಾಗೂ ಬೇರೆ ರಾಷ್ಟ್ರಗಳಲ್ಲಿ ಬೆಲೆ ಏರಿಕೆ ಆಗುವ ಸಂದರ್ಭಗಳು ಜಾಸ್ತಿ ಇದೆ, ರಿಸೆಷನ್ ಬರುವ ಸಂದರ್ಭಗಳು ಜಾಸ್ತಿ ಇದೆ. ಹಾಗಾಗಿ ದುಡ್ಡು ಎಲ್ಲ ಕೂಡ ಸೇಫ್ ಅಸೆಟ್ಸ್ಗಳಿಗೆ ಹೋಗುತ್ತೆ. ಸೇಫ್ ಅಸೆಟ್ ಅಂದ್ರೆ ಏನು? ಬ್ಯಾಂಕ್ FD ಗಳಿಗೆ ಜನರ ಇನ್ವೆಸ್ಟ್ಮೆಂಟ್ಸ್ ಇಡೀ ವಿಶ್ವದಲ್ಲಿ ಎಲ್ಲರೂ ಷೇರುಪೇಟೆಯಿಂದ ತೆಗೆದು ಬ್ಯಾಂಕ್ FD ಗಳಿಗೆ ಹಾಕ್ತಾರೆ. ಡೆಟ್ ಅಥವಾ ಬಾಂಡ್ ಮಾರ್ಕೆಟ್ಗಳಿಗೆ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಫಿಕ್ಸೆಡ್ ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಬಾಂಡ್ ಮಾರ್ಕೆಟ್ಗೆ ಹೂಡಿಕೆ ಮಾಡಿದ್ರೆ. ಸೊ ಎಲ್ಲರೂ